ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೋಡ್ಬೋದು ಈ ತರ ಇರೋ ಬಾತ್ರೂಮ್ ಯಾವ ತರ ರೆನಿವೇಶನ್ ಮಾಡಿ ಕೊಡ್ತೀವಿ ನೋಡಿ. ಈ ಬಾತ್ರೂಮ್ ಬಂದ್ಬಿಟ್ಟು 25 ಇಯರ್ಸ್ ಓಲ್ಡ್. ಒಳಗಡೆ ಇರೋದು ಫುಲ್ ಎಲ್ಲ ಜಿಯೋ ಪೈಪ್. ಕಸ್ಟಮರ್ಗೆ ಇವಾಗ ಲೇಟೆಸ್ಟ್ ಏನಿದೆಯೋ ಆ ತರ ಮಾಡ್ಕೊಡ್ಬೇಕಾಗತ್ತೆ. ಆಲ್ರೆಡಿ ಜಿಯೋ ಪೈಪ್ ಇರೋದ್ರಿಂದ ಫುಲ್ ರೆಸ್ಟ್ ಹಿಡಿದು ನೀರೆಲ್ಲ ತುಂಬಾ ಲೋ ಪ್ರೆಷರ್ ಇದೆ. ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಲೋ ಪ್ರೆಷರ್ ಇದೆ. ಇವಾಗ ಅದರಿಂದ ಫುಲ್ ವಾಲ್ ಫ್ಲೋರಿಂಗ್ ಎಲ್ಲ ಹಳೆ ಟೈಲ್ ಎಲ್ಲ ತೆಗೆದು ಹಳೆ ಜಿಯೋ ಪೈಪ್ ಎಲ್ಲ ತೆಗೆದು ಹೊಸ CPVC ಪೈಪ್ ಹಾಕೊಂತೀವಿ. ನೋಡ್ಬೋದು ನೀವು ಫುಲ್ ಪೈಪ್ ಫುಲ್ ಎಷ್ಟು ರೆಸ್ಟ್ ಆಗಿದೆ ಅನ್ಬಿಟ್ಟು. ಕಸ್ಟಮರ್ ಸ್ವಲ್ಪ ದಿವಸ ಬಿಟ್ಟಿದ್ರೆ ನೀವು ಲೀಕೇಜ್ ಶುರು ಆಗ್ತಾ ಇತ್ತು. ನೋಡ್ಬೋದು ಇಲ್ಲಿ ಎಲ್ಲ ತಿನ್ಬಿಟ್ಟಿದೆ ಅದು. ಜಿಯೋ ಪೈಪ್ ಎಲ್ಲ ಬಂದ್ಬಿಟ್ಟು ಬೋರ್ ವಾಟರ್ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಲೈಫೇ ಅಷ್ಟೇ 25 ಇಯರ್ಸ್ ಬರುತ್ತೆ. ಅದೇ ಕಾವೇರಿ ವಾಟರ್ ಈ ತರ ಸಾಲ್ಟ್ ಕಮ್ಮಿ ಇರೋ ನೀರು ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಲಾಂಗ್ ಲೈಫ್ ಬರ್ಬೋದು. ಇವಾಗ ಹಳೆ ಪೈಪ್ ಎಲ್ಲ ತೆಗೆದು CPVC ಪೈಪ್ ಹಾಕೊಂತಾ ಇದೀವಿ. ಕಸ್ಟಮರ್ಗೆ ಡೈವರ್ಟರ್ ಸಿಸ್ಟಮ್ ಮತ್ತೆ ವಾಲ್ ಮೌಂಟ್ ಟೈಪ್ ಕನ್ಸಿಡರ್ ಟ್ಯಾಂಕ್ ಮತ್ತೆ ವಾಶ್ ಬೇಸಿನ್ ಬಂದ್ಬಿಟ್ಟು ಟೇಬಲ್ ಮೌಂಟ್ ಟೈಪ್. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಕಾಲ್ ಮಾಡಬಹುದು. ನಾವಿರೋ ಏರಿಯಾ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದೀವಿ. ನೀವು ನೋಡಬಹುದು ಕನ್ಸಿಡರ್ ಪ್ಲಸ್ ಟ್ಯಾಂಕ್ ವಾಲ್ ಕಟ್ಕೊಂಡು ಪ್ಲಾಸ್ಟರ್ ಮಾಡ್ಕೊಂಡಿದೀವಿ. ಇದು ಬಾತ್ರೂಮ್ ಮೇನ್ ಕಂಟ್ರೋಲ್. ಇದು ಬಂದ್ಬಿಟ್ಟು ಗೀಜರ್ ಪಾಯಿಂಟ್ ಶವರ್ ಮತ್ತೆ ಕೆಳಗಡೆ ಡೈವರ್ಟರ್ ಸ್ಪೌಟ್ ಎಲ್ಲ ಪೈಪ್ ಲೈನ್ ಹಾಕಿ ಅದಕ್ಕೆಲ್ಲ ಪ್ಲಾಸ್ಟರ್ ಮಾಡ್ಕೊಂಡಿದೀವಿ. ಇವಾಗ ಬಂದ್ಬಿಟ್ಟು ಟೈಲ್ ಹಾಕೊಂತಾ ಇದೀವಿ ರಾಕ್ ಸಿಮೆಂಟ್ ಮಿಕ್ಸ್ ಮಾಡಿ. ನಾವು ಬಂದ್ಬಿಟ್ಟು ಪ್ಲಂಬಿಂಗ್ ಮತ್ತೆ ಎಲೆಕ್ಟ್ರಿಕ್ ಟೈಲ್ ವರ್ಕ್ 3 ಮಾಡ್ತಾ ಇದೀವಿ. ನಾವು ಇಂಡಿಯನ್ ವೆಸ್ಟರ್ನ್ ಮಾಡ್ಕೊಡೋದು, ವೆಸ್ಟರ್ನ್ ಇಂಡಿಯನ್ ಮಾಡ್ಕೊಡೋದು. ಫುಲ್ ಬಾತ್ರೂಮ್ ರಿನೋವೇಷನ್ ಮತ್ತೆ ಕಿಚನ್ ಬಾತ್ರೂಮ್ ಏನೇ ನಿಮಗೆ ಲೀಕೇಜ್ ಇದ್ರೆ ಎಪಾಕ್ಸಿ ಮಾಡಿ ಕೊಡ್ತಾ ಇದೀವಿ. ಫುಲ್ ಫ್ಲೋರಿಂಗ್ ಚೇಂಜ್ ಮಾಡ್ಬೇಕಾದ್ರೆ 2 ಡೇಸ್ ಬೇಕಾಗುತ್ತೆ. ಈ ತರ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಾದ್ರೆ 4 to 5 ಡೇಸ್ ಬೇಕಾಗುತ್ತೆ. ಮೈನ್ ನಾವು ಏನ್ ಕೆಲಸ ಮಾಡಿದ್ರು ಅದು 100% ಗ್ಯಾರಂಟಿ ಕೊಡ್ತೀವಿ ನಾವು ಮಾಡೋ ಕೆಲಸಕ್ಕೆ. ಕಸ್ಟಮರ್ 4x2 ಟೈಲ್ ತಗೊಂಡಿದ್ರು ವಾಲ್ಗೆ, ಎಲ್ಲ ಪೇಪರ್ ಜೈಂಟ್ ಹಾಕೊಂಡಿದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು 2x2 ತಗೊಂಡಿದ್ದಾರೆ. ಅದಕ್ಕೆ ಕಂಪಲ್ಸರಿ ನಾವು ಫ್ಲೋರಿಂಗ್ ಹಾಕಿದ್ರೆ ಪೇಸರ್ ಇಟ್ಟೆ ಹಾಕೋದು. ಫ್ಲೋರಿಂಗ್ ಬಂದ್ಬಿಟ್ಟು ಜಾಲಿ ಈ ತರ ಕಸ್ಟಮರ್ ತಗೊಂಡಿದ್ದಾರೆ. ಮೇನ್ ಏನ್ ಪ್ರಾಬ್ಲಮ್ ಅಂದ್ರೆ ಇದನ್ನೇ ಓಲ್ಡ್ ಚಿಕ್ಕದು ಕೊಡ್ತಾರೆ. ನಾವು ಕೈ ಹಾಕಿ ಕೇಬಲ್ ಹಾಕಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ನೋಡಕ್ ಚೆನ್ನಾಗಿರ್ಬೋದು ಬಟ್ ಮೇಂಟೆನೆನ್ಸ್ ತುಂಬಾ ಕಷ್ಟ. ಇದು ಈ ತರ ನೀವು ಹಾಕಿದ್ರೆ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಕಸ ಹಾಕ್ತೀರಾ ನೋಡಿ. ಫ್ಲೋರಿಂಗ್ ಪೇಸರ್ 2 mm ಪೇಸರ್ ಬಿಟ್ಟು ಹಾಕಿದೀವಿ. ಅದು ಜಾಲಿಗೆ ಬೀಡಿಂಗ್ಗೆ ಈ ತರ ಕಟ್ ಮಾಡಿ ಟೈಲ್ ಮ್ಯಾಚ್ ಮಾಡಿ ಅದು ಕಟಿಂಗ್ ಮಾಡಿ ಹಾಕಿದೀವಿ. ಕಸ್ಟಮರ್ ಬಂದ್ಬಿಟ್ಟು ಕಮೋಡು ಮತ್ತೆ ಪ್ಲಸ್ ಟ್ಯಾಂಕ್ ಎಲ್ಲ ಪ್ಯಾರಿವೇರ್ ತಗೊಂಡಿದ್ದಾರೆ. ಟ್ಯಾಪ್ಸ್ ಎಲ್ಲ ಬಂದ್ಬಿಟ್ಟು ಜಾಗ್ವಾರ್ ತಗೊಂಡಿದ್ದಾರೆ. ಇದು ಬಂದ್ಬಿಟ್ಟು ಮೆಟೀರಿಯಲ್ ಎಲ್ಲ ಕಸ್ಟಮರ್ ಅರೇಂಜ್ ಮಾಡಿದ್ರು. ನಾವು ಬಂದ್ಬಿಟ್ಟು ವಿತ್ ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡ್ತೀವಿ. ನಮ್ಮ ನಿಯರೆಸ್ಟ್ ಇದ್ರೆ ವಿತ್ ಮೆಟೀರಿಯಲ್ ಮಾಡ್ತೀವಿ. ಸ್ವಲ್ಪ ಲಾಂಗ್ ಇದ್ರೆ ಕಸ್ಟಮರ್ ಅರೇಂಜ್ ಮಾಡಬೇಕಾಗುತ್ತೆ. ಟೇಬಲ್ ಮೌಂಟ್ ಟೈಪ್ ಬಂದ್ಬಿಟ್ಟು ಐಕೆನಲ್ಲಿಂದ ಆರ್ಡರ್ ಮಾಡಿದ್ರು ಕಸ್ಟಮರ್. ಇದು ಅಸೆಂಬಲ್ ಮಾಡಿ ಫಿಟ್ ಮಾಡ್ಕೊತಾ ಇದೀವಿ. ಈ ಕ್ವಾಲಿಟಿ ಚೆನ್ನಾಗೇ ಇದೆ. ನಿಮಗೆ ನೀರು ಬಿದ್ರೂ ಏನಾಗಲ್ಲ, ಲಾಂಗ್ ಲೈಫ್ ಇರುತ್ತೆ ಅದು. ನೋಡಿ ಫೈನಲ್ ಯಾವ ತರ ಬಂದಿದೆ ಅನ್ಬಿಟ್ಟು. ಸೀಲಿಂಗ್ ಬಂದ್ಬಿಟ್ಟು ಕಸ್ಟಮರ್ ಪ್ರೊಫೈಲ್ ಲೈಟ್ ಕೇಳಿದ್ರು, ಅದಕ್ಕೆ ಕಾರ್ನರ್ದು ಪ್ರೊಫೈಲ್ ಲೈಟ್ ಹಾಕೊಂಡಿದೀವಿ. ನೋಡಿ ಪ್ಲಸ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅನ್ಬಿಟ್ಟು. ನೋಡ್ಬೋದು ಪ್ರೆಷರ್ ಇವಾಗ ಯಾವ ತರ ಇದೆ ಅನ್ಬಿಟ್ಟು. ಸ್ಲೋಪ್ ನೋಡಿದ್ರೆ ಪ್ರಾಪರ್ ಆಗಿ ಕೊಟ್ಟಿದೀವಿ. ನೀರು ಫ್ಲೋ ಚೆನ್ನಾಗಿ ಆಗುತ್ತೆ. ಟೇಬಲ್ ಮೌಂಟ್ ನಲ್ಲಿ ಈ ತರ ಸ್ಟೋರೇಜ್ ಇರುತ್ತೆ, ಥಿಂಗ್ಸ್ ಎಲ್ಲ ಇಟ್ಕೊಳ್ಬೋದು. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರ್ಕಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ವಿಡಿಯೋ ಶೇರ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.